ಸರ್ ನಮಸ್ಕಾರ. ಫ್ಲ್ಯಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯಿಂದ ಏನು ಸರ್ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಪರಮಾಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ಗ್ರಾಮ ಪಂಚಾಯಿತಿಗಳು ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾವೆ ಅಂತಕ್ಕಂಥ ಆರೋಪ ಸಾಕಷ್ಟು ಕಡೆ ಕೇಳಿ ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ರಾಣೆಬೆನ್ನೂರು ತಾಲೂಕು ಹರಣಗಿರಿಯಲ್ಲಿ ತಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಪಾದನೆಯನ್ನು ಮಾಡಿರ್ತಕ್ಕಂಥದ್ದು, ಆರೋಪವನ್ನು ಮಾಡಿರ್ತಕ್ಕಂಥದ್ದು, ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ನರೇಗಾ ದುಡ್ಡನ್ನು ಸಾಕಷ್ಟು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ತಾವು ಮಾಡಿರ್ತಕ್ಕಂಥದ್ದು. ಸರ್ ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಾ ಅಂತ? ಸರ್ ನಾನು ಈಗಾಗಲೇ ಅದರ ದುರ್ಬಳಕೆ ಆಧಾರದ ಬಗ್ಗೆ PO ಅವರಿಗೆ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೆ ಮೀಟಿಂಗ್ನಲ್ಲಿ. ಆದರೆ ಅಲ್ಲಿವರೆಗೂ ಅವ್ರು ಯಾವುದೂ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡಿರಲಿಲ್ಲ. ರಿಕ್ವೆಸ್ಟ್ ಕೊಡಲಿಕ್ಕಾಗಿ ಅವ್ರು ಯಾವುದಕ್ಕೂ ಬೆಲೆ ಕೊಡದೇ ಇರೋದ್ರಿಂದ ನಾನು ಅನಿವಾರ್ಯವಾಗಿ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಒಂದು ಕಂಪ್ಲೇಂಟ್ ದಾಖಲು ಮಾಡಿ ನನಗೆ ಸ್ಥಾನಿಕ ಪರಿಶೀಲನೆ ವರದಿ ಕೊಡ್ರಿ, ಅಲ್ಲಿ ಕಾಮಗಾರಿ ಅನುಮೋದನೆ ಆಗೈತಿ, ಆದರೆ ಅಲ್ಲಿ ಕಣ ನಿರ್ಮಾಣ ಆಗಿಲ್ಲ, ರೈತ ಒಕ್ಕಲೂರಿಗೆ ಕಣ ನಿರ್ಮಾಣ ಆಗಿಲ್ಲ. ಸೊ ಅದಕ್ಕೆ ನನಗೆ ಒಂದು ಸ್ಥಾನಿಕ ಪರಿಶೀಲನೆ ವರದಿ ಕೊಡ್ರಿ ಅಂತ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿದ 1.5 ತಿಂಗಳು ನಾನು ಅಡ್ಡಾಡ್ಸ್ಕೊಂಡು ಆಫೀಸ್ಗೆ ನಾನು ತಕ್ಷಣ ಏನು ಮಾಡಿದೆ, ಅದನ್ನೆಲ್ಲವೂ ನಾನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಒಂದು ಮೇಲ್ ಹಾಕಿ ಮೇಲ್ ಮುಖಾಂತರ ಒಂದು ಕಂಪ್ಲೇಂಟ್ ದಾಖಲು ಮಾಡಿದ್ದೆ. ಕಂಪ್ಲೇಂಟ್ ದಾಖಲು ಮಾಡಿದ ನಂತರ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಸೀದಾ ಅಂಬುಡ್ಸ್ಮನ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದು ಪ್ರತಿ ನನಗೆ ಒಂದು ಕೊಟ್ಟರು. ಸೊ ಅಂಬುಡ್ಸ್ಮನ್ ಮುಖಾಂತರ ಸರ್ ತಾವೇನು ಆರೋಪವನ್ನು ಮಾಡಿದಿರಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಇಟ್ಟುಕೊಂಡು ತಾವು ಆರೋಪ ಮಾಡಿದ್ದೀರಾ? ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡೆ ನಾನು ಸರ್ಗೆ ಅಪ್ಲೋಡ್ ಮಾಡಿದ್ದೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅವ್ರು ಅದಕ್ಕೆ ರೆಸ್ಪಾನ್ಸ್ ಮಾಡ್ಕೊಂಡು ಅವ್ರು ಸೀದಾ ಅಂಬುಡ್ಸ್ಮನ್ಗೆ ದಾಖಲು ಮಾಡಿದ್ರು. ಕೇಸ್ ದಾಖಲು ಮಾಡಿದ ನಂತರ ಎನ್ಕ್ವೈರಿ ಬಂತು ಅಂಬುಡ್ಸ್ಮನ್. ಅವತ್ತೆಲ್ಲ ಸ್ಥಾನಿಕ ಪರಿಶೀಲನೆ ಮಾಡಿದ್ರು, ಕಡತಗಳ ಪರಿಶೀಲನೆ ಮಾಡಿದ್ರು. ಅದು ಲೋಪದೋಷ ಸಂಪೂರ್ಣ ಕಂಡು ಬಂದಿದ್ದರಿಂದ ಮಾನ್ಯ ಹಾವೇರಿ ಜಿಲ್ಲಾ ಅಂಬುಡ್ಸ್ಮನ್ ಗುರುಗಣ್ಣನವರು ಇದನ್ನು ರಿಕವರಿಗೆ ಹಾಕಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಈಗಲಾದರೂ ಎಚ್ಚೆತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಮತ್ತು PO ಇವರೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕಾಮಗಾರಿಗಳನ್ನು ಅಂದಾಜು ಎಷ್ಟು ಮೊತ್ತದ ಹಣ ದುರುಪಯೋಗ ಆಗಿರ್ಬೋದು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ? 29,000 ರೂಪಾಯಿ ದಾಖಲೆಯಲ್ಲಿ ತೋರಿಸ್ತೈತಿ. ನಾನು ಹೇಳಿರೋದು 7,29,000 ದಾಖಲೆಯನ್ನು ತೋರಿಸ್ತಾ ಇತ್ತು. ಈ ಬಗ್ಗೆ ಮೇಲಧಿಕಾರಿಗಳಿಗೆ ಏನಾದರೂ ತಾವು ತಾಲೂಕ್ ಪಂಚಾಯತಿ CEO-ಗಾಗಲಿ, ಜಿಲ್ಲಾ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ಗಾಗಲಿ, ಜಿಲ್ಲಾಧಿಕಾರಿಗೆ, ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ಏನಾದರೂ ತಂದಿದ್ದೀರಾ? ಅಕಸ್ಮಾತ್ ತಂದಿದ್ರೆ ಅವರಿಂದ ಏನು ರೆಸ್ಪಾನ್ಸ್ ಬಂದಿದೆ ಅಂತ? ಈಗ ಎಕ್ಸಿಕ್ಯೂಟಿವ್ ಆಫೀಸರ್ ಕೊಟ್ಟರು ಏನು ರಿಪ್ಲೈ ಮಾಡ್ತಾ ಇಲ್ಲ. ನಾನು 1.5 ತಿಂಗಳು ಅಡ್ಡಾಡಿದ್ರು. ಪರಮೇಶ್ವರ್ ಸರ್ಗಳು ಒಟ್ಟ ರಿಪ್ಲೈ ಮಾಡಿಲ್ಲ. ನಾನು ಅಲ್ಲಿ ಅದನ್ನೇ ಇಲ್ಲ ಅದನ್ನೇ, ನಾನು ಹಲವಾರು ಬಾರಿ ಆಫೀಸ್ಗಳು ನಾನು ಅಲ್ಲಿ ಅದನ್ನೇ ಇಲ್ಲ ಅದನ್ನೇ ಮೀಟಿಂಗ್ ಆಗದನೆ ಅಂತ ಹೇಳ್ತಾರೆ ಹೊರತು ನಾನು ಹೋದಾಗ ಒಂದು ದಿವಸನೂ ಅವರು ನನಗೆ ಭೇಟಿ ಆಗಲಿಲ್ಲ ಆಫೀಸ್ನಲ್ಲಿ. ಯಾವಾಗ ನೋಡಿದ್ರು ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ಆಫೀಸ್. ಅನಿವಾರ್ಯವಾಗಿ ನಾನು ಎಕ್ಸಿಕ್ಯೂಟಿವ್ ಆಫೀಸರ್ ಕಂಪ್ಲೇಂಟ್. ಈಗಾಗಲೇ ತಾವು ಗ್ರಾಮ ಪಂಚಾಯತಿ ಒಂದು ದುರ್ಬಳಕೆ ಬಗ್ಗೆ ಸಾಕಷ್ಟು ಆಪಾದನೆಯನ್ನು ಮಾಡಿದಿರಿ, ಮೇಲಧಿಕಾರಿಗಳಿಗೆ ತಿಳಿಸಿದಿರಿ. ಇನ್ನೂ ಕೂಡ ಮೇಲಧಿಕಾರಿಗಳಿಂದನೂ ಕೂಡ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಒಂದು ನಿರ್ಧಾರ, ತಮ್ಮ ಒಂದು ನಿಲುವು ಏನು ಅಂತ? ಇದ್ರ ಮೇಲೆ ನಾನು ಮತ್ತೆ ಈಗ ನಾನು ಸುಂದಕ್ಕೆ ಹೋಗ್ತೇನೆ, ಗೌರ್ಮೆಂಟ್ ಹೋಗ್ತೇನೆ. ಇಂಥ ಅಧಿಕಾರಿ ಬಗ್ಗೆ ಕೇವಲ ನೀವು ಹಣವನ್ನು ರಿಕವರಿ ಮಾಡೋದು ಅಷ್ಟೇ ಅಲ್ಲ, ಅಂಥ ಅಧಿಕಾರಿಗಳ ಮೇಲೆ ಸೂಕ್ತ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಅವ್ರು ಕಟ್ತಾರೆ ಮತ್ತೊಂದು ಹಗರಣ ಆಗತ್ತೆ. ಇದು ಎಷ್ಟಾಗ್ಯಾವ, ಇದು ಒಂದು ಬೇದಿಸಕ್ಕಿಂತ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಅವನು ಬೇದಿಸ್ಕೊಂತ ಕುತ್ಕೊಂಡ್ರೆ ಸಾಕಷ್ಟು ಲೋಪದೋಷಗಳು ಅದಾವೆ. ನಮಗೆ ಹೆಂಗೆ ಮಾಡ್ಕೊಂತ ಹೊಂಟ್ರೆ ನಮಗೂ ರಕ್ಷಣೆ ಬೇಕಾಗತ್ತೆ. ಖಂಡಿತ ರಕ್ಷಣೆ ಅವಶ್ಯ. ಹಿಂಗೆ ಯಾರು ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾರ ಅವರಿಗೆ ರಕ್ಷಣೆ ಕೊಡೋದು ಇವತ್ತು ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ. ಅಂತಿಮವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ತಾವು ಬಿಡೋದಿಲ್ಲ, ಮುಂದೆ ಹೋರಾಟ ನಡೆಸ್ತೀರಿ ಅಂತ? ನಿರಂತರ ಇರುತ್ತೆ. ಇದ್ರ ಮೇಲೆ ನಾನು ಈಗ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೀತೇನೆ. ಅಲ್ಲಿ ಯಾರು ಅಧಿಕಾರಿಗಳು ಅದರಲ್ಲ ಅವ್ರು ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕು. ಅವ್ರನ್ನ ಇಲ್ಲಿಗೆ ಬಿಡಂಗಿಲ್ಲ, ದಾಟಾ ಕೃಷಿಯಿಂದ ಇಲ್ಲಿಗೆ ಬಿಡಂಗಿಲ್ಲ. ಅವ್ರಿಗೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಅನ್ನೆಲ್ಲ ಅಧಿಕಾರಿ ಯಾರ್ಯಾರು ಲೋಪದೋಷಗಳಾದ ಟೆಕ್ನಿಕಲ್ ಇಂಜಿನಿಯರು, PDO, ಕಾರ್ಯದರ್ಶಿಗಳ ಪಾತ್ರ ಏನಿರ್ತದೆ, ಡಾಟಾ ಆಪರೇಟರ್ ಪಾತ್ರ ಏನಿರ್ತದೆ, ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡ್ಕೊಂತ ಇಂಜಿನಿಯರ್ ಅವ್ರನ್ನ ಯಾಕೆ ಲೋಪದೋಷ ಮಾಡಿದ್ರು, ಮತ್ತು ಅವ್ರನ್ನೆಲ್ಲ ತರಬೇತಿ ಕೊಟ್ಟು ಅವ್ರನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಯಾಕೆ ಅಂಥ ಅಧಿಕಾರಿಗಳಿಂದನೇ ಯಾಕೆ ಇವತ್ತು ಲೋಪದೋಷ ಆಗತ್ತೆ, ಇದ್ರ ಕೊರತೆ ಏನು, ಇದ್ರ ಮೇಲೆ ಪೂರ್ಣ ಅವರು ಆ್ಯಕ್ಷನ್ ತಗೋಬೇಕು. ಸರ್ ಈ ಒಂದು ಅನುದಾನ ದುರ್ಬಳಕೆಯಲ್ಲಿ ಮೇಲಧಿಕಾರಿಗಳ ಪಾತ್ರ ಇರ್ಬೋದು ಅಂತ ತಮಗೇನಾದರೂ ಅನಿಸ್ತಾ ಇದೆ? ಯಾವುದು ಅಂದಾಜಿನಲ್ಲಿ ಮಾತಾಡೋದು, ಯಾವುದು ದಾಖಲೆ ಐತಿ ಇದ್ರ ಪ್ರಕಾರ ಅಷ್ಟೇ ನಾನು ಅವ್ರದ್ದು ಐತಿ. ನನ್ನ ಹತ್ರ ನಾನೇನಾದರೂ ಒಂದು ಇದನ್ನು ಮಾಡಿದ್ರೆ, ಅಪಾದನೆ ಮಾಡಿದ್ರೆ ನನ್ನ ಹತ್ರ ಪ್ರೂಫ್ ಕೊಡ್ಬೇಕು. ಹೌದು ಸರ್, ಖಂಡಿತ. ಈಗ ಹಂಗೆ ನಾನು ಒಂದು ಸಿಕ್ಕತಿ, ನಾನು ಒಂದು ಏನೋ ಮಾಡಬೇಕು, ಅಧಿಕಾರಿಗಳ ಪಾತ್ರ ಐತಿ, ನಾನು ಇದನ್ನು ಹೇಳಂಗಿಲ್ಲ. ಇದರಲ್ಲಿ ಯಾವ ಅಧಿಕಾರಿಗಳ ಪಾತ್ರ ಐತಿ ಇಲ್ಲ ಅಂತ ನಾನು ಹೇಳಲ್ಲ. ಸೊ ಇದು ಲೋಪದೋಷ ಕಂಡಾಗೈತಿ, ಯಾವ ಅಧಿಕಾರಿಗಳಿಂದ ಆಗೈತೆ ಅವ್ರಿಗೆ ಕ್ರಮ ತಗೋಬೇಕಷ್ಟೇ. ಇಷ್ಟೇ. ಓಕೆ ಸರ್, ಥ್ಯಾಂಕ್ ಯು.